ಸರ್ ನಮಸ್ತೆ ಎಲ್ಲರಿಗೂ. ಇದು ನಾನು ನಿಮಗೆ ಇವತ್ತು ಚಿತ್ರದುರ್ಗ ಜಿಲ್ಲೆ ಇಂದ ನಮ್ಮ ಬೆಂಗಳೂರಿಗೆ ಹೋಗುವಂಥ ನ್ಯಾಷನಲ್ ಹೈವೇನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ವಿಡಿಯೋದಲ್ಲಿ. ಇದು ನ್ಯಾಷನಲ್ ಹೈವೇ ಪುಣೆ ಟು ನಮ್ಮ ಬೆಂಗಳೂರು ಹೋಗುವಂಥ ಇದು ನ್ಯಾಷನಲ್ ಹೈವೇ. ಅಂದರೆ ಇಲ್ಲಿ ಚಿತ್ರದುರ್ಗ ಟು ಹಿರಿಯೂರಿಗೆ ನಾವು ಕೇವಲ 5 ಕಿಲೋಮೀಟ್ರ್ ಸಮೀಪದಲ್ಲಿದ್ದೀವಿ. ಹಿರಿಯೂರಿಗೆ ಬೆಂಗಳೂರಿಗೆ 165 ಕಿಲೋಮೀಟ್ರ್ ಸಮೀಪದಲ್ಲಿದ್ದೀವಿ. ಒಳ್ಳೆ ನ್ಯಾಷನಲ್ ಹೈವೇ. ಬನ್ನಿ, 5 ಎಕರೆ ನಿಮಗೆ ಹೈವೇ ಅಟ್ಯಾಚ್ ಆಗಿ ಜಮೀನು ಕೊಡ್ತೀನಿ. ರೋಡ್ ಅಟ್ಯಾಚು ನೋಡಿ, ಒಳ್ಳೆ ರೋಡ್ ಅಟ್ಯಾಚ್ ಪ್ರಾಪರ್ಟಿ ಇದೆ. ಹೈವೇ ಒಳಗಡೆ ಬರೋದಕ್ಕೆ ನಮಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಬನ್ನಿ ಜಮೀನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ರೋಡ್ ಫೇಸು ನಮಗೆ. ಇದು ನ್ಯಾಷನಲ್ ಹೈವೇ ತೋರಿಸ್ತಾ ಇದೆ ನಿಮಗೆ ಸ್ನೇಹಿತರೆ. ಕಂಪ್ಲೀಟಾಗಿ ಇದು ನಮಗೆ ರೋಡ್ ಫೇಸ್ ಬಂದುಬಿಟ್ಟು ನಿಮಗೆ ಒಂದು 350 ಅಡಿ ಬರುತ್ತೆ. 350 ಅಡಿ ರೋಡ್ ಫೇಸೇ ಸಿಗುತ್ತೆ ನಮಗೆ. ಸರ್ ನಮಸ್ಕಾರ ಎಲ್ಲರಿಗೂ. ಸರ್ ನಾನಿವತ್ತು ಚಿತ್ರದುರ್ಗ ಜಿಲ್ಲೆ ನಮ್ಮ ಹಿರಿಯೂರು ತಾಲೂಕಿಗೆ ಕೇವಲ 5 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ. ಇವತ್ತು ತುಂಬ ಜನ ಕಸ್ಟಮರ್ ರಿಕ್ವೈರ್ಮೆಂಟ್ ಇರುತ್ತೆ. ನನಗೆ ಇಂಡಸ್ಟ್ರೀಸ್ ಮಾಡೋದಕ್ಕೆ ಒಂದು 8 ರಿಂದ 10 ಎಕರೆ ಹೈವೇ ಅಟ್ಯಾಚ್ ಕೊಡಿ, ನನಗೆ ಯಾವುದಾದ್ರೂ ಒಂದು ಕಾರ್ಖಾನೆ ಮಾಡಬೇಕು ಅಥವಾ ನಾನೇನೋ ಒಂದು ಫ್ಯೂಚರಲ್ಲಿ ಒಂದು ಒಳ್ಳೆ ಫ್ಯಾಕ್ಟ್ರಿ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದಂಥವ್ರಿಗೆ ಇದು ರೋಡ್ ಫೇಸ್ ಬಂದುಬಿಟ್ಟು ನಾನು ನಿಮಗೆ ವೀಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ನಿಮಗೆ 400 ರಿಂದ 450 ಅಡಿ ಬರುತ್ತೆ. ಆದರೆ ನನಗೆ 350 ಅಡಿ ನಾನು ನಿಮಗೆ ರೋಡ್ ಫೇಸ್ ಹೇಳಿದ್ದೀನಿ. ಇರಲಿ. ಮತ್ತು ಭೂಮಿ ಮಾತ್ರ ನಿಮಗೆ ಸ್ಕ್ವೇರ್ ಆಗಿದೆ, 4 ಮೂಲೆ ನೋಡಿ, ಎಲ್ಲ ಕಂಪ್ಲೀಟ್ ತಂತಿ ಬೇಲಿ ಫಿನಿಶಿಂಗ್ ಆಗಿದೆ ಕಂಪ್ಲೀಟಾಗಿ. ಇದು ಟೋಟಲ್ ಆಗಿ ನಮಗೆ ಬಂದುಬಿಟ್ಟು 8 ಎಕರೆ ಪ್ರಾಪರ್ಟಿ ಬರುತ್ತೆ. ಬ್ಯಾಕ್ ಸೈಡ್ ಕಂಪ್ಲೀಟ್ ಹಿಂದ್ಗಡೆ ನೋಡಿ, ಅಲ್ಲಿ ನಿಮಗೇನು ಲೈಟ್ ಕಂಬ ಕಾಣ್ತಿದೆ ನೋಡಿ, ಆ ಬೌಂಡ್ರಿವರೆಗೂ ಬರುತ್ತೆ ಕಂಪ್ಲೀಟಾಗಿ. ಸ್ಕ್ವೇರ್ ಇದೆ ಭೂಮಿ. ಮತ್ತು ನಮಗೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗೋಲ್ಲ. ಹೈವೇ ಇರೋದ್ರಿಂದನೂ ಸಹ ವೆಹಿಕಲ್ ಡಿಸ್ಟರ್ಬೆನ್ಸ್ ಆಗೋಲ್ಲ. ಯಾಕಂದರೆ ತುಂಬ ಉದ್ದಕ್ಕಿದೆ ಮತ್ತು ಅಗಲನೂ ಅಷ್ಟೇ ಇದೆ. 8 ಎಕರೆ ಭೂಮಿ ಆಗಿರೋದ್ರಿಂದ. ಜೊತೆಗೆ ಇದು ಸಾಯಿಲ್ ಬಂದುಬಿಟ್ಟು ಬ್ಲ್ಯಾಕ್ ಸಾಯಿಲ್ ಬರುತ್ತೆ, ಕಪ್ಪು ಮಣ್ಣು. ಮತ್ತು ನಾವು ಏನಾದರೂ ಅಗ್ರಿಕಲ್ಚರ್ ಪರ್ಪಸ್ಸೇ ತೊಗೊಂಡು ಫ್ಯೂಚರಲ್ಲಿ ಇನ್ನೂ ನಾನು ಡೆವಲಪ್ಮೆಂಟ್ ಮಾಡಿ ಆಮೇಲೆ ನಾನು ಲೇಔಟ್ ಮಾಡ್ತೀನಿ ಅಂದ್ರೂ ಇದು ಸಹ ತುಂಬ ಚೆನ್ನಾಗಿದೆ, ಒಳ್ಳೆ ಭೂಮಿ. ಇದು ಲೇಔಟ್ ಮಾಡೋಕ್ಕೆ ಸಮೇತ ತುಂಬ ಯೋಗ್ಯವಾದಂಥ ಭೂಮಿ ಅಂತ ಹೇಳ್ತೀನಿ. ಹಿರಿಯೂರು ಬರೀ 5 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ ಡಿಸ್ಟೆನ್ಸ್ ನೋಡೋದಾದರೆ 165 ಕಿಲೋಮೀಟ್ರ್, ಎಕ್ಸಾಕ್ಟ್ 1 ಕಿಲೋಮೀಟ್ರ್ ಸಮೇತ ವ್ಯತ್ಯಾಸ ಆಗೋದಿಲ್ಲ. ಮತ್ತು ನಿಮಗೆ ಈ ಪುಣೆ ಟು ನಮ್ಮ ಬೆಂಗಳೂರು ಹೋಗುವಂಥ ನ್ಯಾಷನಲ್ ಹೈವೇ ಸರ್ವಿಸ್ ರೋಡ್ಗೆ ಅಟ್ಯಾಚ್ ಆಗಿದೆ ಈ ಪ್ರಾಪರ್ಟಿ. ಮತ್ತು ಈ ಭೂಮಿಯಲ್ಲಿ ನಿಮಗೆ ವಾಟರ್ ಸೋರ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದೇ ಥರ ನೀವು ಅಗ್ರಿಕಲ್ಚರ್ ಆಗಲಿ ಅಥವಾ ನೀವು ಕಾರ್ಖಾನೆಗಳಿಗಾಗಿ ಯಾವುದೇ ಥರ ನೀವು ಯೂಸ್ ಮಾಡ್ಕೊಬೋದು. ಇಲ್ಲಿ ಹತ್ತಿರದಲ್ಲೆಲ್ಲ ಕಂಪ್ಲೀಟ್ ಇದು ಕಾರ್ಖಾನೆಗಳಿಗೆ ಎಲ್ಲ ಇದು ಯೋಗ್ಯವಾದಂಥ ಒಂದು ಏರಿಯಾ. ಇದನ್ನು ಆಲ್ರೆಡಿ ಡಿಕ್ಲರೇಷನ್ ಮಾಡಿದೆ, ಇಂಡಸ್ಟ್ರಿಯಲ್ಸ್ ಏರಿಯಾ ಅಂತ ಹೇಳ್ಬಿಟ್ಟು ಡಿಕ್ಲರೇಷನ್ ಆಗಿದೆ. 1400 ಎಕರೆವರೆಗೂ ನಮಗೆ ಕಂಪ್ಲೀಟ್ ಇದೆ. ಈ ಕಡೆ ಹೋದರೆ ನಮಗೆ ಚಳ್ಳಕೆರೆ ಹಿರಿಯೂರು ಹೈವೇ ಬರುತ್ತೆ. ಈ ಕಡೆ ನಮಗೆ ಪುಣೆ ಟು ಚಿತ್ರದುರ್ಗ ಹೈವೇ ರೋಡ್ ಹ್ಯಾಂಡಲ್. ಈ ಕಡೆ ನಮಗೆ ಹಿರಿಯೂರು 5 ಕಿಲೋಮೀಟ್ರ್ ಆಗುತ್ತೆ. ಅನುಕೂಲ ತುಂಬ ಚೆನ್ನಾಗಿದೆ. ರೋಡ್ ಹ್ಯಾಂಡಲ್ ಸಮೇತ ಜಮೀನು ಹ್ಯಾಂಡಲ್ ರೋಡ್ ಇಂಡಸ್ಟ್ರಿಯಲ್ ಅಟ್ಯಾಚ್ ನೋಡಿ. ಈ ಕಡೆ ಎಲ್ಲ ಕಂಪ್ಲೀಟ್ ಇಂಡಸ್ಟ್ರಿಯಲ್ಸ್ ಏರಿಯಾ ಆಲ್ರೆಡಿ ಅಟ್ಯಾಚ್ ಆಗಿದೆ. ಕಂಪ್ಲೀಟ್ ಇಂಡಸ್ಟ್ರಿಯಲ್ಸ್ ತುಂಬ ವೇಗವಾಗಿ ಬೆಳೀತಾ ಇದೆ. ಯಾವುದೇ ಕಸ್ಟಮರ್ಗೆ ಈ ಥರ ರಿಕ್ವೈರ್ಮೆಂಟ್ ಇದೆ ಅಂತಂದರೆ ಖಂಡಿತ ಕಾಲ್ ಮಾಡಿ. ಒಂದು 8 ಎಕರೆನೂ ಇದೆ ಪ್ರಾಪರ್ಟಿ, ನಂತರ 6 ಎಕರೆನೂ ಇದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಅನುಕೂಲ ಮಾಡಿಕೊಡೋಣ ಅಂತೇಳಿ ಈ ವಿಡಿಯೋನ ಇವತ್ತು ಮುಕ್ತಾಯ ಮಾಡ್ತಾಯಿದ್ದೀನಿ ನಿಮಗೆ. ಮತ್ತು ಫ್ರಂಟಲ್ಲಿ ಏನು ರಸ್ತೆ ತೋರಿಸಿದ್ರು, ಇದು ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇಗೆ ಜೊತೆಗೆ ನಿಮಗೆ ಮತ್ತು ಬ್ಯಾಕಲ್ಲೂ ಹಿಂದ್ಗಡೆ ಸಹ ಅಂತ ನಿಮ್ಗೆ ರಸ್ತೆ ಬರುತ್ತೆ. ಎರಡೂ ಕಡೆ ಜಮೀನಿನ ಹಿಂಭಾಗನೂ ರಸ್ತೆ ಇದೆ, ನಿಮಗೆ ಜಮೀನಿನ ಮುಂಭಾಗನೂ ರಸ್ತೆ ಇದೆ. ಮತ್ತು ಈಸ್ಟು ವೆಸ್ಟು ಅದನ್ನು ಸಹ ಹೇಳ್ತಾಯಿದ್ದೀನಿ. ವಾಸ್ತು ಪ್ರಕಾರವಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅನುಕೂಲ ಇದ್ದಂಥವರು ಇದನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಿಮಗೆ ಬೆಲೆ ಹೇಳೋದಾದರೆ 1,30,00,000 ರೂಪಾಯಿ 1 ಎಕರೆ. ಮತ್ತೊಂದು ಸರಿ ಹೇಳ್ತೀನಿ, 1,30,30,00,000 1 ಎಕರೆ. ಟೋಟಲಾಗಿ 8 ಎಕರೆ ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ ಭೂಮಿ. ಅನುಕೂಲ ಆಗ್ಬೋದು ಅಂತೇಳ್ಬಿಟ್ಟು ನಾನು ಭಾವಿಸ್ತೀನಿ. ಓಕೆ, ಥ್ಯಾಂಕ್ ಯು.